ಹೆಣ್ಣಿಗಾಗಿ ಮೊಕ್ಕನನ್ನು ಕೂಡ ಮನಸ್ಸೋತು ಹೋಗಿದ್ದಾನೆ. ಈ ಸೃಷ್ಟಿ ನೇಮದಲ್ಲಿ ಯಾವ ಗಂಡಾದರೂ ಕೂಡ ಅಷ್ಟೇ, ಹೆಣ್ಣಿಗೆ ಮನಸ್ಸೋಲೇಬೇಕು. ಆದರೆ ಅಷ್ಟಗಜ ಶಕ್ತಿ ಹೊಂದಿರುವ ಬೀರ ಅವನೆಂಥ ಧೀರ, ಅವನೆಂಥ ಶೂರ. ಚೇಚಿ, ಅವರನ್ನು ನೋಡ್ತಾ ಇದ್ರೆ ಈ ನನ್ನ ಮನದಲ್ಲಿ ಏನೋ ಒಂದು ಆಸೆ ಆಕಾಂಕ್ಷೆಗಳು. ಇಂಚರವೇ ಇಂಚರವೇ ಚೆಲ್ಲಿದ ಚೆಲುವಲ್ಲಿ ಚಂದ್ರನಾಯದಲ್ಲಿ ಕಥಗಳೇ ಇಂಚರವೇ. ಅಕ್ಕ, ಏನಿದೆಲ್ಲ? ನಿನ್ನ ಸಂಗೀತ, ಈ ನಿನ್ನ ನೃತ್ಯ, ಈ ನಿನ್ನ ಪದ ಕೇಳಿದರೆ ಈ ಕುಳಿತಿರ್ತಕ್ಕಂಥ ದೈವೆಲ್ಲ ತಲೆ ಎಲ್ಲ ಆಡಿಸುತ್ತೀವಿ. ಆ ಕಲೆ ನಿನ್ನಲ್ಲೇ ಇದೆ ಅಂತ ನಾನಿಲ್ಲಿ ನೆಲೆ ಊರಿ ನಿಂತಿದ್ದು. ಬೀರೇಶ್, ಬಿಸಿಲಿನ ತಾಪದಿಂದ ಬಾಯಾರಿ ಬಂದಿರುವ ಆ ನಿಮ್ಮ ದೇಹಕ್ಕೆ ತಂಪಾದ ಪಾನಿಯನ್ನು ಕೊಡ್ತೀನಿ. ಕುಡಿದು ಆ ನಿಮ್ಮ ದಾಹವನ್ನು ತೀರಿಸಿಕೊಳ್ಳಿ. ಅಬ್ಬಾ, ಇದು ಎಂಥ ತೃಪ್ತವಾಯಿತು. ನನ್ನ ಮನಕ್ಕೆ ತಣ್ಣಗಾಯ್ತು ನೋಡ್ರಿ. ಬರೀ ನೀರು ಕಡಿದು ತೃಪ್ತಿ ಪಡೆದ್ರೆ ಹೇಗೆ ರಾಜ? ಹೇಗೆ? ಕಾಮದಿಂದ ಅರಳಿ ನಿಂತ ಈ ಪುಷ್ಪದಲ್ಲಿ ಒಂದು ಸಾರಿ ದುಂಬಿಯಾಗಿ ಬಂದು ಮಕರಂದವನ್ನು ಹೀರಿದ್ರೆ ಇನ್ನಷ್ಟು ತೃಪ್ತಿ ಪಟ್ಕೊಳ್ತೀಯ. ಏನಂತೀಯಾ ಬೇರೆ? ಅಕ್ಕ, ಬರೀ ಮಾತಿಗೆಲ್ಲ ಮೌನ ಆಗುತ್ತಾ ಕುಳಿತ್ರೆ ಅಕ್ಕ ಅನ್ನೋ ಪದಕ್ಕೆ ಗೋಲಿ ಹಾಕಿ ಲಾಲಿ ಹಾಡಿದ್ರೆ ನನ್ನೊಂದಿಗೆ ಬಂಗಾರದ ಮಂಚದ ಮೇಲೆ ನೀನ್ ಮಲಗ್ತೀಯ. ಏನಂತೀಯ ಬೀರೇಶ್? ಬೇಗ ನನ್ನ ಆಸೆಯನ್ನು ಪೂರೈಸು. ರಂಜನಾ, ಅಕ್ಕನಿಗೆ ಸವತಿಯಾಗಿ, ಮಾವನಿಗೆ ಮಡದಿಯಾಗಿ, ನನ್ನ ಬಾಳಿಗೆ ಎತ್ತ ತಾಯಿಯಾಗಿ ನೀನು ನನ್ನ ಮೇಲೆ ನೀನು ಕಾಮದ ಕಣ್ಣೆರಿಸಿದೆಯಾ? ಚಾಂಡಾಲಿನಿ, ಹೇಸಿ ಹೆಣ್ಣೆ, ರಾಕ್ಷಸಿ ಅಂತೀಯ? ಅಂದರೂ ನಾನೇನು ತಪ್ಪಾಗಿ ತಿಳಿದುಕೊಂಡಿಲ್ಲ ಬೀರೇಶ್. ಕಾಮದ ಕಲೆ ಕಪ್ಪಾದ್ರೂ ಪ್ರೇಮ ಯಾವತ್ತೂ ಮುಪ್ಪಾಗುವುದಿಲ್ಲ. ಒಂದೇ ಒಂದು ಸಾರಿ ನನ್ನ ಆಸೆಯನ್ನು ಉತ್ತರಿಸಿ. ಇಲ್ಲವಾದ್ರೆ ಆ ನಿನ್ನ ಬಾಳು ದುಃಖಕ್ಕೆ ಕೀಡಾಗಬೇಕಾಗತ್ತೆ. ರಂಜನಾ, ಯಜಮಾನರ ಕೈ ಹಿಡಿದು ಹುಚ್ಚಳಾದೆನೆಂದು ಕೆಚ್ಚ ತುಂಬಿಕೊಂಡು ಇನ್ನೊಂದು ಸಾರಿ ನಿನ್ನ ನಾ ಮೆಚ್ಚಿರುವನೆಂದು ನೋಡಿದರೆ ಆ ನಿನ್ನನ್ನು ಇದೇ ಮಚ್ಚೆಯಿಂದ ಮಾತನಾಡಿಸಬೇಕಾದಿತ್ತು. ಎಚ್ಚರ. ನಿನ್ನ ಎಚ್ಚರದ ಮಾತಿಗೆ ಉಚ್ಚರಿಸಿಕೊಳ್ಳಲು ನಾನೇನು ಹುಚ್ಚಳಲ್ಲ. ಅದು ನೀನೀಗ ನನ್ನ ಅರ್ಥವನ್ನು ಮಾಡಿಕೊಂಡು ನೀನೇನಾದರೂ ನನ್ನ ಮಾತನ್ನು ತಿರಸ್ಕರಿಸಿದ್ರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಹೋಗಬೇಕಾಗುತ್ತದೆ. ನೀನು ಎಚ್ಚರವಾಗಿ
ಏನಾದ್ರು ಬಾ. ಆ ಪರ ಹೆಣ್ಣಿನ ಮೈ ಮುಟ್ಟದ ಈ ದೆಟ್ಟ ಬೀರನ ಮೈ ಮೇಲೆ ನೀನೇ ಬರ್ತೀಯಾ? ಹೇಸಿ ಹಣ್ಣೆ, ನಿನ್ನಂತ ಹೇಸಿ ಹಣ್ಣಿಗೆ ಇದೇ ಸಾಕ್ಷಿ. ಏನಿದು ನಿನ್ನ ಅಕ್ಕನ ಮೇಲೆ ಆಕ್ರೋಶ? ಅಯ್ಯೋ ಬಂದ್ಬಿಟ್ರಾ, ಬಂದೇ ಬಿಟ್ರಾ ರೀ? ಎಲ್ಲ ಹಾಳಾಗೋಯ್ತು ನನ್ನ ಮಾನ ಮರ್ಯಾದೆ. ನೀವೇನಾದ್ರೂ ಸರಿಯಾದ ಸಮಯಕ್ಕೆ ಬರ್ತಾ ಇದ್ರಿ ಇವ್ನ ಅಕ್ಕ ಆದ ನಾನು ಅರ್ಧಂಗಿನೇ ಆಗ್ಬಿಡ್ತಾ ಇದ್ದೀರಿ. ಸರಿಯಾದ ಸಮಯಕ್ಕೆ ಏನೋ ಬೀರ, ಈ ಮೊದಲು ಕೈ ಮಾಡಿದ್ದಲ್ಲದೆ ಈಗ ಇವಳ ಮೇಲೆ ಬಲಾತ್ಕಾರಕ್ಕೆ ಕೈ ಹಾಕಿದೆನೋ ನೀಚ. ನಿನ್ನನ್ನು ಜೀವದಿಂದ ಉಳಿಸಲಾರೆ. ಒಡೆ ಮಾಮ ಒಡೆ, ನಿನಗೆ ತೃಪ್ತಿ ಆಗುವವರೆಗೆ ಒಡೆ. ಆದರೆ ಇವಳ ಮೇಲೆ ಕಣ್ಣು ಹಾಕಿದ ಕಾಮುಕ ನಾನಲ್ಲ ಮಾಮ, ನಾನಲ್ಲ. ನನ್ನ ಮಾತನ್ನು ನಂಬು. ನಿನ್ನ ಕಾಲಿಗೆ ಬಿತ್ತು ಬೇಡಿಕೊಳ್ಳುತ್ತೇನೆ ಮಾಮ. ನಿನಗೆ ಕಡಿದು ತುಂಡರಿಸಿ ಹಾಕಿದರೂ ನನಗೆ ತೃಪ್ತಿ ಇಲ್ಲ. ನೀನು ಉಂಡ ಮನೆಗೆ ದ್ರೋಹವಾಗಿ ಇರುವ ಭಂಡ. ನನ್ನ ಪ್ರಾಣವನ್ನು ತೆಗೆದು ಬಿಡು ಮಾಮ, ಸಂತೋಷವಾಗಿ ಸಾಯುತ್ತೇನೆ. ಆದರೆ ರಾಮಾಯಣದ ರಾಮದೂತ ಹನುಮ ಶಕ್ತಿಗೂ ಈ ಕಲಿಯುಗದಲ್ಲಿ ರಾಮದೂತ ವೀರಶಕ್ತಿಗೂ ಎಳ್ಳಷ್ಟು ಅಂತರವಿಲ್ಲ ಮಾಮ, ಎಳ್ಳಷ್ಟು ಅಂತರವಿಲ್ಲ. ಇದರಲ್ಲಿ ಏನೋ ಮೋಸವಿದೆ. ನನ್ನ ಮಾತನ್ನು ನಂಬು ಮಾಮ, ನಂಬು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ರಾಮದೂತ ಹನುಮ ಶಕ್ತಿಗೆ ಕಸ ಹಾಕುವ ಚಾಂಡಾಲ ನೀನು. ಈ ರಂಜನಾಗೆ ಕಣ್ಣು ಹಾಕದೆ ಅದೇ ನಿನ್ನ ಅಕ್ಕ ಶಾಂತಿಯ ಮೈ ಮುಟ್ಟಿ ಕಾಮತೃಷ ಇಂಗಿಸಿಕೊಳ್ಳಬೇಕಲ್ಲೇ ನಾರಾಯಕ. ಮಾಮ ಮಾಮ, ಬೇಗ ನನ್ನ ಮಾತನ್ನು ನಂಬು ಮಾಮ, ನಂಬು. ಇದೇ ಮಾತನ್ನು ಬೇರೆ ಯಾರಾದರೂ ಇನ್ನೊಂದು ಸಲ ನೀನೇ ನುಡಿದರೆ ನಿನ್ನ ನುಡಿದ ದಾರಿಗೆ ಕತ್ತರಿಸಿ ಹಾಕಿ ನನ್ನ ಮಾತಾಯ ಪಾದಕ್ಕರಪಿಸಿ ಬಿಡುತ್ತೇನೆ. ತೊತ್ತು ಅಂದಾಕೆ ಜೋಪಾನಗೈದ ಈ ಕುಲಗಟ್ಟ ರಾಕ್ಷಸೆ ಕೈ ಹಿಡಿದು ನನ್ನನ್ನು ಹೊಡ್ಯಾಕ ನೋಡಿದಿಲ್ಲಪ್ಪ. ನನ್ನ ಮೇಲೆ ಕೈ ಮಾಡಿದರೆ ದಾಟು ಮೊದಲು ನನ್ನ ಮನೆಯಿಂದ ಆಚೆ. ಮನೆ ಇದು ಅಂಗರಕ್ಷಕನಂದು ತುತ್ತು ಅನ್ನ ಹಾಕಿ ಜೋಪಾನಗೈದ ಈ ಒಡೆಯನ ಮನೆ. ನಾಡಿನ ಒಡೆಯ ಅಂತ ಇಲ್ಲಿವರೆಗೆ ನಾಡೆಲ್ಲ ಹೊಗಳು ಹರಿಷದಿ ನಲಿಯುತ್ತಿತ್ತು. ಆದರೆ ಈ ಕುಲಗಟ್ಟ ರಾಕ್ಷಸಿ ಕೈ ಹಿಡಿದು ನಿನ್ನ ಮಾನ ದುರ್ದೈವಿ ನೀನು ಹಾಕಬೇಡ ಮಾಮ. ನಿನ್ನ ಗೌರವತನ ಹಾಳು ಮಾಡ್ಕೋಬೇಡ. ನನ್ನ ಮಾತನ್ನು ಬೇಗ ನಂಬಿ ಈ ರಂಡೆ ಚಂಡನ ಕಡಿದು ನಿನ್ನ ಕೀರ್ತಿಯನ್ನು ಗಳಿಸ್ಕೋ ಮಾಮ, ನಿನ್ನ ಕೀರ್ತಿಯನ್ನು ಗಳಿಸ್ಕೋ.
ಯಾಕೆ ಸ್ವಾಮಿ ಬೀರೇಶನಿಗೆ ಈ ಶಿಕ್ಷೆ ಕೊಡ್ತಾ ಇದ್ರಲ್ಲ? ಈ ಪ್ರಶ್ನೆಗೆ ಕೇಳುವ ಮುನ್ನವೇ ಈ ನಿನ್ನ ತಮ್ಮನನ್ನು ಕಟ್ಟಿಕೊಂಡು ಹೊರ ಹೋಗ್ತೀಯೋ ಇಲ್ಲ ಇವನನ್ನು ಒದ್ದು ಹೊರ ಹಾಕಿ ನೀನು ನನ್ನೊಂದಿಗೆ ಇರ್ತೀಯೋ? ಯಾಕೆ ಸ್ವಾಮಿ ಇವತ್ತು ಒಂಥರ ಮಾತಾಡ್ತಾ ಇದ್ರಲ್ಲ, ನನ್ನ ತಮ್ಮ ಏನು ತಪ್ಪು ಮಾಡಿದನಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ರೋಷವಲ್ಲ ಶಾಂತಿ, ರೋಷವಲ್ಲ. ಇವನು ನನ್ನ ಬಾಳಿಗೆ ಹಾಕಿದ ವಿಷ. ಅಲ್ಲ ಸ್ವಾಮಿ, ಅಂತ ಕೆಲಸ ನನ್ನ ತಮ್ಮ ಏನು ಮಾಡಿದಾನೆ? ಹೇಳಿ ಸ್ವಾಮಿ ಹೇಳಿ, ಹೀಗೇಕೆ ನಿಂತಿದ್ದೀರಾ? ತಮ್ಮ ನಿಮ್ಮ ಅವ್ರು ಏನು ಹೇಳ್ತಾ ಇದ್ರ? ಏನ್ ಮಾಡಿದ್ಯಪ್ಪ ಅಂತ ತಪ್ಪು ಕೆಲಸ? ಅಕ್ಕ ಅಕ್ಕ ಸತ್ಯ ಶಿರೋಮಣಿಯಾದ ನೀನು ಎಂಥ ನೀಚನ ಚರಣದಾಶಿಯಾಗಿ ನೀನು ಬಾಳಬೇಡಮ್ಮ, ಬಾಳಬೇಡ. ಹೆಸರಿಗಷ್ಟೇ ನಿನಗೆ ಅವನು ಗಂಡನಾಗಿ ತಾಳಿ ಕಟ್ಟಿ ನಿನ್ನ ಎದುರಿಗೇನೆ ಎಂಥ ಬಂಡ ಸೂಳ್ಯರಕ್ಕೆ ಹಿಡಿದು ನಿನ್ನ ಅಪಕೀರ್ತಿ ತರ್ತಿದ್ದಾನೆ, ನಿನ್ನ ಪತಿವೃತ್ತಕ್ಕೆ ಅಪಕೀರ್ತಿ ತರ್ತಿದ್ದಾನೆ. ಅಕ್ಕ ಬಾ ಅಕ್ಕ. ಸರಿ ಆಚೆ. ನೀಚ ಅಲ್ಲ, ತಾಳಿ ಕಟ್ಟಿದ ಗಂಡನ ಬಿಟ್ಟು ಬಾ ಅಂತ ಬಾಯಿ ತುಂಬ ಹೇಳ್ತಾ ಇದೆಯಲ್ಲ, ನೀ ನನ್ನ ತಮ್ಮನೋ ಅಥವಾ ನನ್ನ ಶತ್ರುನೋ? ನೋಡು ವೀರೇಶ, ನಿನಗೆ ಈ ಮನೆಯಲ್ಲಿ ಜಾಗಿಲ್ಲ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಅಕ್ಕ ಏಯ್, ಅಕ್ಕ. ಸಾಕು, ಬಾಯಿ ಮುಚ್ಚು. ಅಕ್ಕ ಅನ್ನೋ ಶಬ್ದಕ್ಕೆ ನೀನು ಕಳಂಕವಾಗಿ ಬಿಟ್ಟಿದೀಯಾ. ನೋಡು ಬೀರೇಶ, ನೀನು ಈ ನನ್ನ ಮನೆಯಲ್ಲಿ ಇರುವುದು ಬೇಡ. ನೀನು ಎಂತವನಂತ ಇವತ್ತೇ ಗೊತ್ತಾಯ್ತು. ತೂ ನೀಸ ಇಲ್ಲಿಂದ ಹೊರಟು ಹೋಗು. ಅಕ್ಕ ಎಂತ ಪರಮ ಪತಿವೃತ್ತ ಸೇವಕಳಮ್ಮ ನೀನು. ಈ ನಾಡಿನ ಗರತಿಯರು ಅಡಿಗಡಿಗೂ ಪಾಲಿಸೋರಮ್ಮ, ಪಾಲಿಸೋರಮ್ಮ. ಅಕ್ಕ ನಿನ್ನಂತ ನಿರ್ಭಾಗ್ಯ ಅಕ್ಕನನ್ನು ನಾನು ಕಳೆದುಕೊಂಡು ಮಹಾಪಾಪಿ, ನಾನು ಮಹಾಪಾಪಿ. ಬರುವೆ ಮಾಮ, ಬರುವೆ. ಯಾರಿಗಾಗಿ ಬಾಳಲಿ ಏಕಾಗಿ ಬಾಳಲಿ ಏನಿದೆ ಈ ಹಾಲು, ಏನಿದೆ ಈ ಹಾಲು. ಕಣ್ಣೀರಿನ ಕಸಗೆ ಕೊನೆಯಿಲ್ಲದೆ ಯಾರಿಗಾಗಿ ಬಾಳಲಿ ಏಕಾಗಿ ಬಾಳಲಿ ಏನಿದೆ ಈ ಹಾಲು, ಏನಿದೆ ಈ ಹಾಲು. ಕಣ್ಣೀರಿನ ಕಸಗೆ ಕೊನೆಯಿಲ್ಲದೆ ಯಾರಿಗಾಗಿ ಬಾಳಲಿ. ರೀ, ಅಂತೂ ನಮಗೆ ಅಂಟಿಕೊಂಡಿದ್ದಲ್ಲ ಆ ಪೀಡೆ ಈ ಮನೆಯಿಂದ ಹೊರ ಹೋಗಿ ನಮ್ಗೆ ಒಳ್ಳೇದೇ ಆಯ್ತು ನೋಡಿ. ಅಂತೂ ನೀನು ಸುಖವಾಗಿರ್ಬೇಕಂತ ನಿನ್ನೆಲ್ಲ ಪ್ಲಾನ್ ಪ್ರಕಾರ ನಡೀತಾ ಇದೆ. ಅಯ್ಯೋ ರೀ, ನನಗೋಸ್ಕರ ನೀವೇ ಪ್ಲಾನ್ ಮಾಡಿದ್ದೀರಾ? ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡಿ ಪ್ರವಾಸಕ್ಕೆ ಅಂತ 10,000 ಹಣ ಕೊಡ್ತಾ ಇದ್ದೀರಲ್ರಿ ನೀವು. ನೀನು ಸುಖವಾಗಿರ್ಬೇಕಂತ 10,000 ಹಣ ತಂದಿದ್ದೀನಿ. ಈಗ ನೆನಪಾಯ್ತಾ? ಎಂತ ಗಂಡ ರೀ, ನಿಮ್ಮಂತ ಗಂಡನ ಪಡಿಬೇಕಾದ್ರೆ ನಾನು ಪುಣ್ಯನೇ ಮಾಡಿರ್ಬೇಕಲ್ವಾ? ತೆಗೆದಕ್ಕ ತೆಗೆ. ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡುರನ್ನಾರ. ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯ ನಿನ್ನ ಕೈ ಬಿಡಲಾರೆ.
ನೀನು ನಿನ್ನ ಕೈ ಹಿಡಿಯಲಾರೆ ದೇಹಗಳೆರಡು ಜೀವವು ಒಂದೇ ದೇಹಗಳೆರಡು ಜೀವವು ಒಂದೇ ಪ್ರೀತಿಸುವ ಭಯವೇ ಪ್ರೀತಿಸುವೆ ನೀನೆ ನನ್ನ ಜೀವದ ಜೀವ ಪ್ರೀತಿಗಾಗಿ ಪ್ರಾಣ ಹೋಗುತ್ತೀ ನೀನು ನಿನ್ನ ಕೈ ಹಿಡಿಯಲಾರೆ la 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 la